ಶರತ್ ಮತ್ತೆ ಪ್ರಕೃತಿ ಬಂದಿರೋದು ನಿಮ್ಗಿಷ್ಟ ಇಲ್ವಾ? ಹಾಗೆಲ್ಲ ಏನೂ ಇಲ್ಲ ವಿರಾಟ್. ಅವ್ರು ಬಂದಿರೋದು ನನಗ್ ತುಂಬಾ ಖುಷಿನೇ. ಆದ್ರೆ ಸಿಂಧು ಅವರೇ, ನಾನೇನಾದರೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದೀನ? ನಿಮ್ಮ ಮನಸ್ಸಲ್ಲಿ ಏನೋ ಗೊಂದಲ ಇದೆ ಅಂತ ನಂಗೆ ಗೊತ್ತು. ಆದರೆ ಅದೇನು ಅಂತ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ನಮ್ಮ ಮಧ್ಯೆ ಯಾವತ್ತೂ ಮುಚ್ಚುಮರೆ ಇರಬಾರ್ದು ಅಂತ ನಾನು ಬಯಸ್ತೀನಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ವಿರಾಟ್, ಅದ್ಯಾಕೆ ಹೀಗೆ ಕೇಳ್ತಿದ್ದೀರಾ? ಹಾಗಿದ್ರೆ ಮನಸ್ಸಲ್ಲಿ ಏನಿದ್ರು ಅದನ್ನು ಧೈರ್ಯವಾಗಿ ನನ್ನ ಹತ್ರ ಹೇಳಿ. ನಿಮ್ ಹತ್ರ ತುಂಬಾ ಮಾತಾಡ್ಬೇಕು ವಿರಾಟ್. ಆದ್ರೆ ಈ ವಿಷಯನ ಹೇಗ್ ಹೇಳ್ಬೇಕು ಅಂತ, ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಯೋಚನೆನೇ ಮಾಡದೆ ಎಲ್ಲನೂ ನನ್ನ ಹತ್ರ ಹೇಳಿ. ಆಮೇಲೆ ನೀವ್ ನನ್ನನ್ನ ಹೇಗ್ ನೋಡ್ತಿರೋ ಅನ್ನೋ ಭಯ. ಭಯ ಯಾಕೆ ಸಿಂಧು ಅವರೇ? ನೀವೇನೇ ಹೇಳಿದ್ರು ಅದನ್ನು ನಾನು ಸರಿಯಾದ ರೀತಿಲಿ ಅರ್ಥ ಮಾಡ್ಕೋತೀನಿ. ಒಂದು ವೇಳೆ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಸರಿ ಮಾಡಿ. ಹಾಗಲ್ಲ. ಐ ಟ್ರಸ್ಟ್ ಯು. ಧೈರ್ಯವಾಗಿ ಹೇಳಿ. ನಾನು ನಿಮ್ಮನ್ನು ಯಾವತ್ತೂ ತಪ್ಪಾಗಿ ತಿಳ್ಕೊಳ್ಳಲ್ಲ. ವಿರಾಟ್, ನಾವೆಲ್ಲರೂ ಎಸ್ಟೇಟ್ಗೆ ಹೋಗಿದ್ವಲ್ಲ, ಅದೇ ಕುಲದೇವ್ರಿಗೆ ಹೌದು, ಸಕಲೇಶ್ಪುರಕ್ಕೆ ಹೋಗಿದ್ವಿ. ಆಗ ವಿರಾಟ್, ಮಗು ತುಂಬಾ ಅಳ್ತಿದೆ. ಒಂದ್ ನಿಮಿಷ ಬಂದೆ. ಸಿಂಧು, ಯಾಕೆ ಸಿಂಧು ಅವರು ಸಕಲೇಶ್ಪುರ ಎಸ್ಟೇಟು ಫಸ್ಟ್ ನೈಟ್ ಬಗ್ಗೆನೇ ಹೇಳ್ತಾ ಇದ್ದಾರೆ? ಇಲ್ಲ, ಆ್ಯಕ್ಚುಯಲ್ ಸಮಸ್ಯೆ ಬೇರೆ ಏನೋ ಇದೆ. ಅದೇನು ಅಂತ ಕಂಡುಹಿಡಿಬೇಕು.